2019 ಫೆಬ್ರವರಿ 14ರಂದು ಪುಲ್ವಾಮಾದ ಲೇತಾಪೋರ್ನಲ್ಲಿ 40 ಜನ ಸೈನಿಕರು ಉಗ್ರರ ದಾಳಿಗೆ ಬಲಿಯಾದರು. ನಾನು ಅದೇ ಸ್ಪಾಟ್ನಲ್ಲಿ ನನ್ನ ತಂಡದ ಜೊತೆ ಇದ್ದೇನೆ. ನಿಮಗೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಅವರು ತೋರಿಸ್ತಾ ಇರುವಂಥ ಒಂದು ಚಿತ್ರಣ ಏನಂದರೆ, ನನ್ನ ಬಲಭಾಗಕ್ಕೆ ಅಂದರೆ ಈ ಒಂದು ಮಾರ್ಗವಾಗಿ ಸುಮಾರು 78 ಕಾನ್ವಾಯ್ಗಳು ಜಮ್ಮು ಕಾಶ್ಮೀರದ ಪ್ರಮುಖ ರಸ್ತೆಯಲ್ಲಿ ಪಾಸ್ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಒಬ್ಬ ಸೂಸೈಡ್ ಬಾಂಬರ್ ಕಾರ್ನಿಂದ ನೇರವಾಗಿ ಬರ್ತಾನೆ, ಆ ಕಾನ್ವಾಯನ್ನು ಸೇರ್ಕೊಳ್ತಾನೆ, ಬ್ಲಾಸ್ಟನ್ನು ಮಾಡಲಾಗುತ್ತೆ. ನಾವೀಗ ಯಾವ ರಸ್ತೆಯನ್ನು ತೋರಿಸ್ತಾ ಇದ್ದೀವಿ, ಆ ರಸ್ತೆಯಿಂದ ನೇರವಾಗಿ ಹೈವೇಗೆ ಕನೆಕ್ಟ್ ಆಗ್ತಾನೆ. ಆ ಸಂದರ್ಭದಲ್ಲಿ ದಾಳಿಯಾದಂಥ ಸಂದರ್ಭದಲ್ಲಿ ಹೈವೇ ಇರಲಿಲ್ಲ, ಹಾಗೆ ಈ ಒಂದು ಡಿವಿಯೇಷನ್ ಕೂಡ ಇರಲಿಲ್ಲ. ಅಟ್ಯಾಕ್ ಆದ ನಂತರ ರಸ್ತೆ ಕಿತ್ತು ಹೋಗಿರುತ್ತೆ. ಈಗಷ್ಟೇ ಹೊಸದಾಗಿ ರಸ್ತೆಯನ್ನು ಹಾಕಲಾಗಿದೆ ಅನ್ನೋ ಒಂದು ಸ್ಥಳೀಯರ ಮಾಹಿತಿ ಆಗಿರುವಂಥದ್ದು. ಅಲ್ಲಿಗೆ ನಾವು ನೋಡೋದೇನೆಂದರೆ, ಎಲ್ಲಿ ನಾವು ನಿಮಗೆ ಈಗ ತೋರಿಸ್ತಾ ಇದ್ದೀವಿ ಆ ಒಂದು ರಸ್ತೆಯ ಮಾರ್ಗವಾಗಿ ಸುಮಾರು 22 ವರ್ಷದ ಜೈಷ್ ಎ ಮೊಹಮ್ಮದ್ನ ಉಗ್ರವಾದಿ ಕಾರ್ನಲ್ಲಿ RDX ಅನ್ನು ಹೊತ್ತು ನೇರವಾಗಿ ಆ ಒಂದು ರಸ್ತೆಯಿಂದ ಜಾರಿ ಅಂದರೆ ಸಾಗಿ ಈ ಒಂದು ರಸ್ತೆಗೆ ಬರ್ತಾನೆ. ಈ ಒಂದು ರಸ್ತೆ ಎಲ್ಲಿ ಲಾರಿ ಈಗ ಪಾಸ್ ಆಯಿತು, ಕಾರ್ಗಳು ಪಾಸ್ ಆಗ್ತಿದೆ, ಅಲ್ಲಿ ಕಾನ್ವಾಯ್ ಜೊತೆಗೆ ಹೋಗಿ ಆತ 40 ಜನ ಸೈನಿಕರ ಸಾವಿಗೆ ಕಾರಣನಾಗ್ತಾನೆ. ಈ ಸದ್ಯದ ಮಟ್ಟಿಗೆ ಮಾಧ್ಯಮದ ಮುಂದೆ ಒಂದಿಷ್ಟು ಸೇನೆಯ ಸಿಬ್ಬಂದಿ ಬರೋದಕ್ಕೆ ಆಗದೆ ಇರೋದ್ರಿಂದ ಈ ಒಂದು ಸ್ಪಾಟ್ನಲ್ಲಿ ಕನಿಷ್ಠ ಅಂದರೂ ಕೂಡ CRPF ಆಗಿರ್ಬೋದು, ಸೇನೆಯ ಬೇರೆ ಬೇರೆ ವಿಭಾಗಗಳಿಂದ ಕನಿಷ್ಠ ಅಂದರೂ 40ರಿಂದ 50 ಸೇನೆಯ ಸಿಬ್ಬಂದಿ ಇಲ್ಲಿ ನಿಯೋಜನೆಗೊಂಡಿರ್ತಾರೆ. ಇಲ್ಲಿ ಒಂದು ತುಕಡಿಯನ್ನು ಕೂಡ ಈಗ ನಿರ್ಮಾಣ ಮಾಡಿಕೊಂಡಿರುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಒಂದು ಗ್ಯಾರಂಟಿ ಇರೋದ್ರಿಂದ, ಮಾಹಿತಿ ಇರೋದ್ರಿಂದ ಇನ್ನು ಮುಂದೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಬಾರ್ದು ಅಂತ ಈ ಒಂದು ಪ್ರತ್ಯೇಕ ಪಾಯಿಂಟ್ನಲ್ಲಿ ಅತಿ ಹೆಚ್ಚಿನ ಒಂದು ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಡಾಗ್ ಸ್ಕ್ವಾಡ್ ಇರುವಂಥದ್ದು. ಈ ಒಂದು ರಸ್ತೆಯ ಸುತ್ತಮುತ್ತ ಈಗ ಖಂಡಿತವಾಗಿಯೂ ಸೆಕ್ಯೂರಿಟಿ ಹೆಚ್ಚು ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಈ ಒಂದು ಭಾಗ ರಸ್ತೆ ಏನಿದೆ, ಇಲ್ಲಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅವರಿಗೆ ಬೇಕಾದಂಥ ಒಂದಿಷ್ಟು ಜನರು ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಅನಾಹುತ ನಡೆಯಬಹುದು ಅನ್ನೋ ಒಂದು ಮಾಹಿತಿ ಇರೋದ್ರಿಂದಲೇ ಇಲ್ಲಿ ಹೆಚ್ಚಿನ ಸೇನೆಯ ಪಡೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ನಾವು ನಿಮಗಾಗಿ ಪುಲ್ವಾಮಾ ಅಟ್ಯಾಕ್ ನಡೆದ ಸ್ಥಳದಿಂದ ವರದಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಅನೇಕ ವಿಚಾರಗಳನ್ನು, ಕಾಶ್ಮೀರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಇನ್ನಿನ ಜನರು ಏನು ಹೇಳ್ತಾರೆ ಎಲ್ಲವನ್ನ ತೋರಿಸ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ನಾನು ಅಭಿಷೇಕ್, ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ. 2019 ಫೆಬ್ರವರಿ 14ರಂದು ಪುಲ್ವಾಮಾದ ಲೇತಾಪೋರ್ನಲ್ಲಿ 40 ಜನ ಸೈನಿಕರು ಉಗ್ರರ ದಾಳಿಗೆ ಬಲಿಯಾದರು. ನಾನು ಅದೇ ಸ್ಪಾಟ್ನಲ್ಲಿ ನನ್ನ ತಂಡದ ಜೊತೆ ಇದ್ದೇನೆ. ನಿಮಗೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಅವರು ತೋರಿಸ್ತಾ ಇರುವಂಥ ಒಂದು ಚಿತ್ರಣ ಏನಂದರೆ, ನನ್ನ ಬಲಭಾಗಕ್ಕೆ ಅಂದರೆ ಈ ಒಂದು ಮಾರ್ಗವಾಗಿ ಸುಮಾರು 78 ಕಾನ್ವಾಯ್ಗಳು ಜಮ್ಮು ಕಾಶ್ಮೀರದ ಪ್ರಮುಖ ರಸ್ತೆಯಲ್ಲಿ ಪಾಸ್ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಒಬ್ಬ ಸೂಸೈಡ್ ಬಾಂಬರ್ ಕಾರ್ನಿಂದ ನೇರವಾಗಿ ಬರ್ತಾನೆ, ಆ ಕಾನ್ವಾಯನ್ನು ಸೇರ್ಕೊಳ್ತಾನೆ, ಬ್ಲಾಸ್ಟನ್ನು ಮಾಡಲಾಗುತ್ತೆ. ನಾವೀಗ ಯಾವ ರಸ್ತೆಯನ್ನು ತೋರಿಸ್ತಾ ಇದ್ದೀವಿ, ಆ ರಸ್ತೆಯಿಂದ ನೇರವಾಗಿ ಹೈವೇಗೆ ಕನೆಕ್ಟ್ ಆಗ್ತಾನೆ. ಆ ಸಂದರ್ಭದಲ್ಲಿ ದಾಳಿಯಾದಂಥ ಸಂದರ್ಭದಲ್ಲಿ ಹೈವೇ ಇರಲಿಲ್ಲ, ಹಾಗೆ ಈ ಒಂದು ಡಿವಿಯೇಷನ್ ಕೂಡ ಇರಲಿಲ್ಲ. ಅಟ್ಯಾಕ್ ಆದ ನಂತರ ರಸ್ತೆ ಕಿತ್ತು ಹೋಗಿರುತ್ತೆ. ಈಗಷ್ಟೇ ಹೊಸದಾಗಿ ರಸ್ತೆಯನ್ನು ಹಾಕಲಾಗಿದೆ ಅನ್ನೋ ಒಂದು ಸ್ಥಳೀಯರ ಮಾಹಿತಿ ಆಗಿರುವಂಥದ್ದು. ಅಲ್ಲಿಗೆ ನಾವು ನೋಡೋದೇನೆಂದರೆ, ಎಲ್ಲಿ ನಾವು ನಿಮಗೆ ಈಗ ತೋರಿಸ್ತಾ ಇದ್ದೀವಿ ಆ ಒಂದು ರಸ್ತೆಯ ಮಾರ್ಗವಾಗಿ ಸುಮಾರು 22 ವರ್ಷದ ಜೈಷ್ ಎ ಮೊಹಮ್ಮದ್ನ ಉಗ್ರವಾದಿ ಕಾರ್ನಲ್ಲಿ RDX ಅನ್ನು ಹೊತ್ತು ನೇರವಾಗಿ ಆ ಒಂದು ರಸ್ತೆಯಿಂದ ಜಾರಿ ಅಂದರೆ ಸಾಗಿ ಈ ಒಂದು ರಸ್ತೆಗೆ ಬರ್ತಾನೆ. ಈ ಒಂದು ರಸ್ತೆ ಎಲ್ಲಿ ಲಾರಿ ಈಗ ಪಾಸ್ ಆಯಿತು, ಕಾರ್ಗಳು ಪಾಸ್ ಆಗ್ತಿದೆ, ಅಲ್ಲಿ ಕಾನ್ವಾಯ್ ಜೊತೆಗೆ ಹೋಗಿ ಆತ 40 ಜನ ಸೈನಿಕರ ಸಾವಿಗೆ ಕಾರಣನಾಗ್ತಾನೆ. ಈ ಸದ್ಯದ ಮಟ್ಟಿಗೆ ಮಾಧ್ಯಮದ ಮುಂದೆ ಒಂದಿಷ್ಟು ಸೇನೆಯ ಸಿಬ್ಬಂದಿ ಬರೋದಕ್ಕೆ ಆಗದೆ ಇರೋದ್ರಿಂದ ಈ ಒಂದು ಸ್ಪಾಟ್ನಲ್ಲಿ ಕನಿಷ್ಠ ಅಂದರೂ ಕೂಡ CRPF ಆಗಿರ್ಬೋದು, ಸೇನೆಯ ಬೇರೆ ಬೇರೆ ವಿಭಾಗಗಳಿಂದ ಕನಿಷ್ಠ ಅಂದರೂ 40ರಿಂದ 50 ಸೇನೆಯ ಸಿಬ್ಬಂದಿ ಇಲ್ಲಿ ನಿಯೋಜನೆಗೊಂಡಿರ್ತಾರೆ. ಇಲ್ಲಿ ಒಂದು ತುಕಡಿಯನ್ನು ಕೂಡ ಈಗ ನಿರ್ಮಾಣ ಮಾಡಿಕೊಂಡಿರುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಒಂದು ಗ್ಯಾರಂಟಿ ಇರೋದ್ರಿಂದ, ಮಾಹಿತಿ ಇರೋದ್ರಿಂದ ಇನ್ನು ಮುಂದೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಬಾರ್ದು ಅಂತ ಈ ಒಂದು ಪ್ರತ್ಯೇಕ ಪಾಯಿಂಟ್ನಲ್ಲಿ ಅತಿ ಹೆಚ್ಚಿನ ಒಂದು ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಡಾಗ್ ಸ್ಕ್ವಾಡ್ ಇರುವಂಥದ್ದು. ಈ ಒಂದು ರಸ್ತೆಯ ಸುತ್ತಮುತ್ತ ಈಗ
ಖಂಡಿತವಾಗಿಯೂ ಸೆಕ್ಯೂರಿಟಿ ಹೆಚ್ಚು ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಈ ಒಂದು ಭಾಗ ರಸ್ತೆ ಏನಿದೆ ಇಲ್ಲಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅವರಿಗೆ ಬೇಕಾದಂಥ ಒಂದಿಷ್ಟು ಜನರು ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಅನಾಹುತ ನಡೆಯಬಹುದು ಅನ್ನೋ ಒಂದು ಮಾಹಿತಿ ಇರೋದ್ರಿಂದಲೇ ಇಲ್ಲಿ ಹೆಚ್ಚಿನ ಸೇನೆಯ ಪಡೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ನಾವು ನಿಮಗಾಗಿ ಪುಲ್ವಾಮಾ ಅಟ್ಯಾಕ್ ನಡೆದ ಸ್ಥಳದಿಂದ ವರದಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಅನೇಕ ವಿಚಾರಗಳನ್ನು, ಕಾಶ್ಮೀರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಇನ್ನಿನ ಜನರು ಏನು ಹೇಳ್ತಾರೆ ಎಲ್ಲವನ್ನ ತೋರಿಸ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ನಾನು ಅಭಿಷೇಕ್, ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ. 2019 ಫೆಬ್ರವರಿ 14ರಂದು ಪುಲ್ವಾಮಾದ ಲೇತಾಪೋರ್ನಲ್ಲಿ 40 ಜನ ಸೈನಿಕರು ಉಗ್ರರ ದಾಳಿಗೆ ಬಲಿಯಾದರು. ನಾನು ಅದೇ ಸ್ಪಾಟ್ನಲ್ಲಿ ನನ್ನ ತಂಡದ ಜೊತೆ ಇದ್ದೇನೆ. ನಿಮಗೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಅವರು ತೋರಿಸ್ತಾ ಇರುವಂಥ ಒಂದು ಚಿತ್ರಣ ಏನಂದರೆ, ನನ್ನ ಬಲಭಾಗಕ್ಕೆ ಅಂದರೆ ಈ ಒಂದು ಮಾರ್ಗವಾಗಿ ಸುಮಾರು 78 ಕಾನ್ವಾಯ್ಗಳು ಜಮ್ಮು ಕಾಶ್ಮೀರದ ಪ್ರಮುಖ ರಸ್ತೆಯಲ್ಲಿ ಪಾಸ್ ಆಗ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಒಬ್ಬ ಸೂಸೈಡ್ ಬಾಂಬರ್ ಕಾರ್ನಿಂದ ನೇರವಾಗಿ ಬರ್ತಾನೆ, ಆ ಕಾನ್ವಾಯನ್ನು ಸೇರಿಕೊಳ್ತಾನೆ, ಬ್ಲಾಸ್ಟನ್ನು ಮಾಡಲಾಗುತ್ತೆ. ನಾವೀಗ ಯಾವ ರಸ್ತೆಯನ್ನು ತೋರಿಸ್ತಾ ಇದ್ದೀವಿ ಆ ರಸ್ತೆಯಿಂದ ನೇರವಾಗಿ ಹೈವೇಗೆ ಕನೆಕ್ಟ್ ಆಗ್ತಾನೆ. ಆ ಸಂದರ್ಭದಲ್ಲಿ ದಾಳಿಯಾದಂಥ ಸಂದರ್ಭದಲ್ಲಿ ಹೈವೇ ಇರಲಿಲ್ಲ, ಹಾಗೆ ಈ ಒಂದು ಡಿವಿಯೇಷನ್ ಕೂಡ ಇರಲಿಲ್ಲ. ಅಟ್ಯಾಕ್ ಆದ ನಂತರ ರಸ್ತೆ ಕಿತ್ತು ಹೋಗಿರುತ್ತೆ. ಈಗಷ್ಟೇ ಹೊಸದಾಗಿ ರಸ್ತೆಯನ್ನು ಹಾಕಲಾಗಿದೆ ಅನ್ನೋ ಒಂದು ಸ್ಥಳೀಯರ ಮಾಹಿತಿ ಆಗಿರುವಂಥದ್ದು. ಅಲ್ಲಿಗೆ ನಾವು ನೋಡೋದೇನೆಂದರೆ, ಎಲ್ಲಿ ನಾವು ನಿಮಗೆ ಈಗ ತೋರಿಸ್ತಾ ಇದ್ದೀವಿ ಆ ಒಂದು ರಸ್ತೆಯ ಮಾರ್ಗವಾಗಿ ಸುಮಾರು 22 ವರ್ಷದ ಜೈಷ್ ಎ ಮೊಹಮ್ಮದ್ನ ಉಗ್ರವಾದಿ ಕಾರ್ನಲ್ಲಿ RDX ಅನ್ನು ಹೊತ್ತು ನೇರವಾಗಿ ಆ ಒಂದು ರಸ್ತೆಯಿಂದ ಜಾರಿ ಅಂದರೆ ಸಾಗಿ ಈ ಒಂದು ರಸ್ತೆಗೆ ಬರ್ತಾನೆ. ಈ ಒಂದು ರಸ್ತೆ ಎಲ್ಲಿ ಲಾರಿ ಈಗ ಪಾಸ್ ಆಯಿತು, ಕಾರ್ಗಳು ಪಾಸ್ ಆಗ್ತಿದೆ, ಅಲ್ಲಿ ಕಾನ್ವಾಯ್ ಜೊತೆಗೆ ಹೋಗಿ ಆತ 40 ಜನ ಸೈನಿಕರ ಸಾವಿಗೆ ಕಾರಣನಾಗ್ತಾನೆ. ಈ ಸದ್ಯದ ಮಟ್ಟಿಗೆ ಮಾಧ್ಯಮದ ಮುಂದೆ ಒಂದಿಷ್ಟು ಸೇನೆಯ ಸಿಬ್ಬಂದಿ ಬರೋದಕ್ಕೆ ಆಗದೇ ಇರೋದ್ರಿಂದ ಈ ಒಂದು ಸ್ಪಾಟ್ನಲ್ಲಿ ಕನಿಷ್ಠ ಅಂದರೂ ಕೂಡ CRPF ಆಗಿರ್ಬೋದು, ಸೇನೆಯ ಬೇರೆ ಬೇರೆ ವಿಭಾಗಗಳಿಂದ ಕನಿಷ್ಠ ಅಂದರೂ 40ರಿಂದ 50 ಸೇನೆಯ ಸಿಬ್ಬಂದಿ ಇಲ್ಲಿ ನಿಯೋಜನೆಗೊಂಡಿರ್ತಾರೆ. ಇಲ್ಲಿ ಒಂದು ತುಕಡಿಯನ್ನು ಕೂಡ ಈಗ ನಿರ್ಮಾಣ ಮಾಡಿಕೊಂಡಿರುವಂಥದ್ದು. ಯಾವುದೇ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಒಂದು ಗ್ಯಾರಂಟಿ ಇರೋದ್ರಿಂದ, ಮಾಹಿತಿ ಇರೋದ್ರಿಂದ ಇನ್ನು ಮುಂದೆ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಬಾರ್ದು ಅಂತ ಈ ಒಂದು ಪ್ರತ್ಯೇಕ ಪಾಯಿಂಟ್ನಲ್ಲಿ ಅತಿ ಹೆಚ್ಚಿನ ಒಂದು ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ಡಾಗ್ ಸ್ಕ್ವಾಡ್ ಇರುವಂಥದ್ದು ಈ ಒಂದು ರಸ್ತೆಯ ಸುತ್ತಮುತ್ತ ಈಗ ಖಂಡಿತವಾಗಿಯೂ ಸೆಕ್ಯೂರಿಟಿ ಹೆಚ್ಚು ಮಾಡಲಾಗಿರುವಂಥದ್ದು. ಅದರ ಜೊತೆಗೆ ಈ ಒಂದು ಭಾಗ ರಸ್ತೆ ಏನಿದೆ ಇಲ್ಲಿ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏನಿದೆ ಅವರಿಗೆ ಬೇಕಾದಂಥ ಒಂದಿಷ್ಟು ಜನರು ಇದ್ದಾರೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಅನಾಹುತ ನಡೆಯಬಹುದು ಅನ್ನೋ ಒಂದು ಮಾಹಿತಿ ಇರೋದ್ರಿಂದಲೇ ಇಲ್ಲಿ ಹೆಚ್ಚಿನ ಸೇನೆಯ ಪಡೆಯನ್ನು ನಿಯೋಜನೆ ಮಾಡಲಾಗಿರುವಂಥದ್ದು. ನಾವು ನಿಮಗಾಗಿ ಪುಲ್ವಾಮಾ ಅಟ್ಯಾಕ್ ನಡೆದ ಸ್ಥಳದಿಂದ ವರದಿಯನ್ನು ಮಾಡ್ತಾ ಇದ್ದೇವೆ. ಮುಂದಿನ ಭಾಗದಲ್ಲಿ ಅನೇಕ ವಿಚಾರಗಳನ್ನು, ಕಾಶ್ಮೀರದಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಇನ್ನಿನ ಜನರು ಏನು ಹೇಳ್ತಾರೆ ಎಲ್ಲವನ್ನ ತೋರಿಸ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಕಾಶ್ಮೀರದಿಂದ ನಾನು ಅಭಿಷೇಕ್, ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ.